ನಮಸ್ಕಾರ ಸ್ನೇಹಿತರೆ, ದ್ಯುತಿ ಕಿಚನ್ಸ್ಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಪರೋಟ ಮಾಡೋಣಂತ. ಅದಕ್ಕೆ ನಾವು ಹೆಂಗೆ ದಿನ ಚಪಾತಿಗೆ ಗೋಧಿ ಹಿಟ್ಟು ಕಲಿಸ್ಕೋತೀವಲ್ರಿ, ಹಂಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಗಟ್ಟಿಗೆ ಹಿಟ್ಟು ಕಲಿಸ್ಕೋಬೇಕು. ಇದಕ್ಕೆ ಹಚ್ಚಾಕ ಒಂದು ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಅದನ್ನ ತಯಾರಿ ಮಾಡ್ಕೊಳ್ಳೋಣಂತ. ಒಂದು ಬಟ್ಟಲ್ದಾಗ 4ರಿಂದ 5 ಚಮಚ ತುಪ್ಪ ತೊಗೋಬೇಕ್ರಿ. ಅದಕ್ಕೆ ಮನ್ಯಾಗ ನಾವು ಮಾಡಿರ್ತೀವಲ್ರಿ ಮಸಾಲೆ ಖಾರ, ಅದ ಖಾರನ ತೊಗೊಂಡು 2ರಿಂದ 3 ಚಮಚ ಹಾಕಿ ಕಲಿಸಿ ತೆಗೆದಿಟ್ಕೋಬೇಕು. ಇದ ಇವತ್ತಿನ ತುಪ್ಪದ ಖಾರ ಪರೋಟ ಮಾಡಕ್ಕೆ ಬೇಕಾಗಿರೋ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದ್ರಿ. ಈಗ ಚಪಾತಿ ಉಳ್ಳಿ ಮಾಡ್ಕೋತೀವಲ್ರಿ, ಹಂಗೆ ಸ್ವಲ್ಪ ದೊಡ್ಡ ಉಳ್ಳಿ ಮಾಡ್ಕೋಬೇಕು. ಅದನ್ನು ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟು ಹಾಕಿ ಪೂರಿ ಗಾತ್ರಕ್ಕೆ ಲಟ್ಟಿಸ್ಕೋಬೇಕು. ಇದಕ್ಕೆ ನಾವು ಕಲಿಸಿಟ್ಕೊಂಡಿದ್ದೀವಲ್ಲ, ಅದ ತುಪ್ಪ ಮತ್ತು ಖಾರ, ಅದನ್ನು 1-2 ಚಮಚ ತಗೊಂಡು ಎಲ್ಲ ಕಡೆ ಹಚ್ಕೋಬೇಕು. ಭಾಳ ದಂಡಿ ತನಕ ಹಚ್ಕೋಬೇಡ್ರಿ, ಸ್ವಲ್ಪ ಒಳಗೆ ಹಚ್ಕೋಬೇಕು. ಯಾಕಂದ್ರೆ ಲಟ್ಸು ಮುಂದೆ ಹೊರಗೆ ಚೆಲ್ಲಬಾರ್ದಲ್ಲ, ಅದಕ್ಕೆ. ಅದನ್ನ ಒಂದ್ಸಲ ಮಡಿಚಿ ಮತ್ತೊಂದು ಸ್ವಲ್ಪ ಅದ್ರ ಮ್ಯಾಲ ತುಪ್ಪ ಖಾರ ಹಚ್ಚಿ ಇನ್ನೊಂದ್ಸಲ ಮಡಿಚಿ ಸಾವಕಾಶ ಲಟ್ಟಿಸ್ಬೇಕು. ಪರೋಟ ಅಂದಮೇಲೆ ಸ್ವಲ್ಪ ದಪ್ಪಕ್ಕನ ಲಟ್ಟಿಸ್ರಿ. ತೆಳು ಆದ್ರೆ ಬೇಯಿಸಕ್ಕೆ ಹಾಕೋ ಮುಂದೆ ಹರಿದು ಬಿಡ್ಬೋದು. ಈ ಪರೋಟ ಲಂಚ್ ಬಾಕ್ಸಕ್ಕೂ ಚಲೋ ಇರ್ತೈತ್ರಿ. ಎಷ್ಟೊತ್ತಿಟ್ರೂ ಮೆತ್ತಗನ ಇರ್ತಾವ. ಬೇರೆ ಊರಿಗದು ಹೋಗೋ ಮುಂದೆ ಈ ಥರ ನೀವು ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಈಗ ಲಟ್ಸಿದ ಮೇಲೆ ಬಿಸಿ ತವಾದ ಮೇಲೆ ಹಾಕಿ 2 ಕಡೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಚಲೋ ತಂಗ ಒತ್ತಿ ಬೇಯಿಸ್ಕೊಂಡು ತಕ್ಕೋಬೇಕ್ರಿ. ದಿನ ಒಂದೇ ಥರ ಚಪಾತಿ ತಿಂದು ಬೇಸರ ಆದಾಗ ಹಿಂಗೊಮ್ಮೆ ತುಪ್ಪ ಖಾರ ಹಾಕಿ ಪರೋಟ ಮಾಡಿ ತಿಂದ್ರೆ ಮನಸ್ಸಿಗೆ ತೃಪ್ತಿ ಆಗ್ತೈತಿ. ಇದೇ ರೀತಿ ನಾ ಎಲ್ಲ ಪರೋಟನೂ ಮಾಡ್ಕೊಳಕತ್ತೀನಿ. ಪರೋಟ ಸ್ವಲ್ಪ ದಪ್ಪ ಇರೋದ್ರಿಂದ ಒಂದು ಸ್ವಲ್ಪ ಒತ್ತಿ ಬೇಯಿಸ್ಕೋಬೇಕಾಕೈತ್ರಿ. ಚಲೋ ಬೇಯ್ದ ಮೇಲೆ ತಕ್ಕೊಂಡು ಇಟ್ಕೋರಿ. ನೋಡ್ರಿ, ಈಗ ಚಲೋ ತಂಗೆ ಚಪಾತಿ ಬೇಯ್ದಿದ್ದದ. ಎಷ್ಟು ಮೆತ್ತಗಾಗ್ಯಾವ ನೋಡ್ರಿ. ನೀವು ಒಮ್ಮೆ ಮಾಡಿ ನೋಡ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ.
ಧನ್ಯವಾದಗಳು.